ಕವಲದುರ್ಗಾಯ ನಮಃ. ಇವಾಗಿನ ವಿಚಾರ ವೀಕ್ಷಕರೇ, ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ತೀರ್ಥಹಳ್ಳಿ ತಾಲೂಕು ಕವಲೆ ದುರ್ಗ ಕೋಟೆಯನ್ನು ನಿಮಗೆ ತೋರಿಸ್ತೇನೆ. ಹೆಚ್ಚಿನದಾಗಿ ನಾನಿಲ್ಲಿ ನಿಮಗೆ ತೋರಿಸೋದು ದೇವಸ್ಥಾನ, ಕವಲದುರ್ಗೆ ದೇವಸ್ಥಾನ. ಹಾಗೆ ಕೆಳಗೆ ಶಿವನಂದಿ ಇದ್ದಾರೆ. ಏನು ಗೊತ್ತಾ ವೀಕ್ಷಕರೇ, ಈ ಪ್ರಕೃತಿಯ ವಾತಾವರಣ ಹೇಗಿದೆ ಇಲ್ಲಿ ಅಂತ ನೀವೇ ನೋಡಿಬಿಡಿ ಒಂದ್ಸಲ. ಕವಲದುರ್ಗ ಕೋಟೆ ವೀಕ್ಷಕರೇ, ಇದು ಎಷ್ಟು ಎತ್ತರದಲ್ಲಿದೆ ಅಂದರೆ ಕವಲದುರ್ಗ ಕೋಟೆ ಸಾಮಾನ್ಯವಾಗಿ ಎಲ್ಲ ತಗ್ಗು ಪ್ರದೇಶವನ್ನು ಇರೋದೇ ತಗ್ಗು ಪ್ರದೇಶ, ಅಂದರೆ ಎಲ್ಲ ತಗ್ಗು ಪ್ರದೇಶದಕ್ಕಿಂತ ಎತ್ತರದಲ್ಲಿದೆ. ಕೆಲವರು ಕೇಳಿದ್ರಲ್ಲ, ತಪಸ್ಸು ಮಾಡಲಿಕ್ಕಲ್ಲ ಯಾವ ರೀತಿಯ ಜಾಗ ಇರಬೇಕು ಶೇಖರರೇ ಅಂತ. ತಪಸ್ಸು ಇಂಥ ಜಾಗದಲ್ಲೇ ಮಾಡ್ತಿರೋದು ಮೊದಲಿಂದ ಹೇಳಿದ ಋಷಿಗಳು, ಹಾಗೆ ಹೆಚ್ಚಿನ ರೀತಿಯ ತಪಸ್ವಿಗಳು, ಮಹರ್ಷಿಗಳೆಲ್ಲ ಇಂಥ ಜಾಗದಲ್ಲೇ ತಪಸ್ಸನ್ನು ಆಚರಣೆ ಮಾಡ್ತಾ ಇದ್ದಿದ್ದು. ಹಾಗೆ ಅವರು ಕೋಟೆಗಳನ್ನು ಕಟ್ಕೊಂಡು ಅವರ ದೇಹ ರಕ್ಷಣೆ, ಆತ್ಮರಕ್ಷಣೆ, ಹಾಗೆ ಅವರ ಕುಟುಂಬ ರಕ್ಷಣೆ, ಹಾಗೆ ಅವರ ರಾಜ್ಯ ರಕ್ಷಣೆ, ಹಾಗೆ ಅವರ ದೇಶ ರಕ್ಷಣೆಯನ್ನು ಮಾಡ್ಕೊತಾ ಇರೋದು ಇಂತಹ ಎತ್ತರ ಜಾಗದಲ್ಲಿ ಕುಳಿತು ತಪಸ್ಸಾಚರಣೆ ಮಾಡ್ತಾನೆ ವೀಕ್ಷಕರೇ. ಹಾಗೆ ಮೊದಲನೇದಾಗಿ ನಾವು ನೋಡುವಂಥದ್ದು ತಾಯಿ ಜಗನ್ಮಾತೆಯ ಆಶೀರ್ವಾದ ತಗೊಳ್ಳೋಣ ವೀಕ್ಷಕರೇ, ಏನಂತೀರ? ತಾಯಿ ಜಗನ್ಮಾತೆಯ ಆಶೀರ್ವಾದ ತಗೊಳ್ಳಿ. ಹೇಳಿ, ಶ್ರೀ ಕವಲದುರ್ಗಾಯ ನಮಃ, ಶ್ರೀ ಕವಲದುರ್ಗಾಯ ನಮಃ, ಶ್ರೀ ನಾಗದೇವಾಯ ನಮಃ, ವಾಸುದೇವಾಯ ನಮಃ, ಸುಬ್ರಹ್ಮಣ್ಯ ನಮಃ. ಶ್ರೀ ಜಗನ್ಮಾತೆಗೆ ನಮಸ್ಕಾರ. ಹಿಂದಿನ ದಿನಗಳಲ್ಲೆಲ್ಲ ಎಷ್ಟು ಜನ ಬರ್ತಾಯಿದ್ರು ಗೊತ್ತಾ ಹೊರಗಡೆ ದೇಶದಿಂದ. ನಮ್ಮ ಭಾರತ ದೇಶ ದೇವಸ್ಥಾನಗಳನ್ನು ನಾಶ ಮಾಡಬೇಕು, ಹಾಗೆ ಭಾರತ ದೇಶ ಜನರನ್ನು ನಾಶ ಮಾಡಬೇಕು ಅಂತೆಲ್ಲ ತುಂಬ ಜನ ಬರ್ತಾಯಿದ್ರು ವೀಕ್ಷಕರೇ. ಆಗಿನ ದಿನಗಳಲ್ಲೆಲ್ಲ ವೀಕ್ಷಕರೇ, ಗನ್ನಿಲ್ಲ, ಕತ್ತಿ ಇಲ್ಲ, ಕೊಡ್ಲಿ ಇಲ್ಲ, ಏನೂ ಇರ್ತಾ ಇರಲಿಲ್ಲ. ಎಲ್ಲ ಕೈಯೇ ಕತ್ತಿ, ಕೈಯೇ ಕೊಡ್ಲಿ, ಕೈಯೇ ಎಲ್ಲ ಕೈ, ಆತ್ಮ, ದೇಹ ಬಲ, ಶಕ್ತಿ ಬಲ, ದೈವಶಕ್ತಿ ಬಲದಿಂದನೇ ಅವ್ರನ್ನೆಲ್ಲ ಹೊಡೆದು ಸಾಯಿಸಿ ಸಂಹಾರ ಮಾಡಿಬಿಡ್ತಾಯಿದ್ರು. ನಿಮ್ಗೆ ಹೇಳ್ತೇನೆ, ನಮ್ಮ ಭಾರತ ದೇಶದಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಗೊತ್ತಾ, ಹಾಗೆ ಎಷ್ಟು ಜನ ಹುಟ್ಟು ಬರ್ತಾ ಇದ್ದಾರೆ ಗೊತ್ತಾ. ಹಾಗೆಯೇ ಇಲ್ಲಿ ಎಲ್ಲ ವಿಚಾರವನ್ನು ತಿಳ್ಕೊಳ್ತಾ ಹೋಗೋದೇ ನನ್ನ ಕೆಲಸ. ನಿಮಗೆ ಒಂದೊಂದೇ ವಿಚಾರವನ್ನು ತೋರಿಸ್ತೇನೆ. ಅಲ್ಲಿ ಶಿವ ಮತ್ತು ನಂದಿ ಇರೋದಂತ ಹೇಳಿದೆ. ಹಾಗೆ ಇನ್ನೊಂದು ವಿಚಾರ ತೋರಿಸ್ತೇನೆ ನಿಮಗಿಲ್ಲಿ. ಹಾಗೆ ಈ ಕೋಟೆಯ ಮೆಟ್ಟಲುಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ದೇವಸ್ಥಾನಕ್ಕೆ ಬರುವಾಗ ಸಿಗೋದು. ಇದು ಮಾಡಿದ್ದಲ್ಲ ವೀಕ್ಷಕರೇ, ಈ ಮೆಟ್ಟಿಲುಗಳೆಲ್ಲ ಮಾಡಿದ್ದಲ್ಲ, ಈ ಪ್ರಕೃತಿಯ ವಿಸ್ಮಯನೇ ನೋಡಿ. ಈ ಕಲ್ಲು ಬಂಡೆಗೆ ಹೇಗೆ ಒಂದು ಮೆಟ್ಟಿಲು ಥರ ಇದೆ ಅಂತ. ಆರಾಮಲ್ಲಿ ಪಾದ ಇಟ್ಕೊಂಡು ಬಂದೆ ನಾನು ಈ ಮೆಟ್ಟಿಲ ಮೇಲೆ. ಓಂ ಶ್ರೀ ಕವಲದುರ್ಗಾಯ ನಮಃ, ಕವಲದುರ್ಗಾಯ ನಮಃ, ಕವಲದುರ್ಗಾಯ ನಮಃ, ಕವಲದುರ್ಗಾಯ ನಮಃ. ಹಾಗೆ ಈ ಕವಲದುರ್ಗೆ ಕೋಟೆ ಹೇಳೋಕ್ಕಿಂತ ಇದಕ್ಕೆ ಕವಲದುರ್ಗ ದೇವಸ್ಥಾನ ಅಂತಲೇ ಕರಿತಾಯಿದ್ರು ವೀಕ್ಷಕರೇ ಹೆಚ್ಚಿನ ರೀತಿಯಲ್ಲಿ. ಯಾಕಂದರೆ ಇಲ್ಲಿ ಮುಖ್ಯವಾಗಿ ನಮಗೆ ಕಾಣೋದೇ ಇಲ್ಲಿ ದೇವಸ್ಥಾನ, ಯಾವುದೇ ಮನೆಗಳಿಲ್ಲ ಇಲ್ಲಿ, ಅರ್ಥ ಆಯ್ತಾ. ಆಗಿನ ದಿನಗಳಲ್ಲಿ ಯಾವುದೇ ಮನೆಗಳು ಕಟ್ಕೊಂಡಿರಲಿಲ್ಲ, ಅವರು ದೇವಸ್ಥಾನಗಳನ್ನೇ ಕಟ್ಕೊಂಡಿದ್ರು. ಹಾಗೆ ನಾವು ಬಾಟ್ಲಿಯಲ್ಲಿ ನೀರು ತುಂಬಿಡ್ತೀವಿ, ಇಲ್ಲ ತಾಮ್ರದ ಕೊಡಪನ, ಸ್ಟೀಲಿನ ಕೊಡಪನದಲ್ಲಿ, ಅಥವಾ ಪ್ಲ್ಯಾಸ್ಟಿಕ್ನ ಬಳಕೆ ಮಾಡ್ತೀವಲ್ವ. ಹಿಂದಿನ ದಿನಗಳಲ್ಲೆಲ್ಲ ನೀರನ್ನು ಹೇಗೆ ಶೇಖರಣೆ ಮಾಡ್ತಾಯಿದ್ರು ಗೊತ್ತಾ ನಿಮಗೆ? ನೋಡಿ, ಈ ಕಲ್ಲು ಅರೆಯನ್ನು ವೀಕ್ಷಕರೇ, ಈ ಕಲ್ಲು ಅರೆಯನ್ನು ಕೆತ್ತಿದ್ದಾರೆ. ಕೆತ್ತಿ ಇಲ್ಲಿ ಬಾವಿ, ಕೆರೆ ಥರ ಮಾಡಿದ್ದಾರೆ.
ಕೆತ್ತಿ ಏನು ಮಾಡಿದ್ದಾರೆ ಅಂದರೆ ಹೊಂಡ ಮಾಡಿದ್ದಾರೆ. ಹೊಂಡ ಅಂದರೆ ಗೊತ್ತಾಯ್ತಾ, ಆಳ ತೆಗೆದು, ಕಲ್ಲಿನ ಅರೆವನ್ನೇ ಆಳ ತೆಗೆದು ನೋಡಿ, ಮಳೆಗಾಲದಲ್ಲಿ ಬಿದ್ದ ನೀರೆಲ್ಲ ಯಾವುದೇ ಕಾರಣಕ್ಕೂ ಮೇಲೆ ಆವಿಯಾಗಿ ಹೋಗಬಾರ್ದು ಅನ್ನೋಕ್ಕೋಸ್ಕರ ಕೂಡ ಮತ್ತೆ ಮೇಲುಗಡೆ ಕಲ್ಲು ಹಾಕಿದ್ದಾರೆ. ಹಿಂದಿನ ದಿನಗಳಲ್ಲಿ ಎಷ್ಟು ಚುರುಕುತನದಿಂದ ಕೆಲಸ ಮಾಡ್ತಾಯಿತ್ತು ಅವರ ಒಂದು ಬುದ್ಧಿಶಕ್ತಿ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ವೀಕ್ಷಕರೇ. ನನಗೆ ಈ ಐಡಿಯಾ ಇರಲೇ ಇಲ್ಲ, ನನಗೆಲ್ಲ ಈ ಆಲೋಚನೆ ಇರಲೇ ಇಲ್ಲ, ನನಗೆಲ್ಲ ಈ ಆಲೋಚನೆ ಇನ್ನೂವರೆಗೂ ಬಂದಿರಲಿಲ್ಲ. ಎಷ್ಟು ವಿಶೇಷವಾಗಿದೆ ಈ ಆಲೋಚನೆ. ಈ ಕಲ್ಲಿನ ಬಂಡೆಯನ್ನೇ ನೋಡಿ, ಅಲ್ಲೊಂದು ಚಿಕ್ಕ ಹೊಂಡ ಇದೆಯಲ್ಲ, ಅದೇ ಥರ ದೊಡ್ಡ ಬಾವಿ ಕೆರೆ ಥರನ ಮಾಡ್ಕೊತಾ ಇದ್ರು ಇಷ್ಟು ಎತ್ತರ ಜಾಗದಲ್ಲಿ ಕೂಡ. ಅಂದರೆ ಏಪ್ರಿಲ್ ಮೇ ಸಮಯದಲ್ಲಿ ನೀರು ಖಾಲಿ ಆಗಬಾರ್ದು, ನೀರು ಸಿಗದೇ ಇರುವಂಥ ಸಮಯ ಅಲ್ವಾ ಏಪ್ರಿಲ್ ಮೇಯಲ್ಲಿ, ಆ ಸಮಯದಲ್ಲಿ ಕೂಡ ನೀರು ಖಾಲಿ ಆಗಬಾರ್ದು ಅಂತ. ಯಾಕಂದರೆ ನೀರು ಅವಶ್ಯಕವಾಗಿ ಅಲ್ಲಿ ಜಗನ್ಮಾತೆ ಅಭಿಷೇಕಕ್ಕೆ ಬೇಕಾಗುತ್ತೆ, ಹಾಗೆ ಅಲ್ಲಿ ಶಿವನ ಒಂದು ಅಭಿಷೇಕಕ್ಕೆ ಬೇಕಾಗುತ್ತೆ, ಹಾಗೆ ಅವ್ರಿಗೆ ಕುಡಿಯೋಕ್ಕೂ ಬೇಕಲ್ಲ ವೀಕ್ಷಕರೇ, ಏನಂತೀರಿ? ನೀರು ಕುಡಿಯೋಕ್ಕೆ ಬೇಕು ಅಂತ ಅಲ್ಲಿ ಕೆಳಗಡೆ ಹೋಗಿ ಬರುವಂಥ ಕೆಲಸ ಇರ್ತಾ ಇರಲಿಲ್ಲ. ಅರ್ಥ ಆಯ್ತಾ? ನೋಡಿ ಎಷ್ಟು ನೆಮ್ಮದಿಯ ಜೀವನವನ್ನು ಕಟ್ಕೊಳ್ತಾ ಇದ್ರು ಅಂತ. ಮತ್ತು ನಿಮ್ಗೆ ಹೇಳ್ತೇನೆ, ತಪಸ್ಸಾಚರಣೆ ಮಾಡ್ತಾ 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 ನೀರಲ್ಲೇ ದಿನ ಕಳಿಬೋದು, ಗಾಳಿಯಲ್ಲಿ ದಿನ ಕಳಿಬೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಅಲ್ವಾ? ಹೌದು, ಹಾಗೆ ದಿನ ಕಳಿತಾ ಇದ್ರು ಜನಗಳು. ಅರ್ಥ ಆಯ್ತಾ? ಮತ್ತು ಇಲ್ಲಿ ವಿಶೇಷವಾಗಿ ಹಲಸಿನ ಮರ, ಮಾವಿನ ಮರ ಒಂದು ನೋಡಲಿಕ್ಕೆ ಸ್ವಲ್ಪ ಅಪರೂಪ, ಅದನ್ನು ಒಂದು ನೆಟ್ಕೊಂಡಿರಲಿಲ್ಲ ಅಂತ ಅನಿಸುತ್ತೆ. ಬರುವಾಗ ಸಿಗುತ್ತೆ ತುಂಬ ಹಲಸಿನ ಮರಗಳೆಲ್ಲ ವೀಕ್ಷಕರೇ. ಎಂಥ ಮಾಯೆಯೋ, ಎಂಥ ಮಾಯೆಯೋ. ಓಂ ಶ್ರೀ ಕವಲದುರ್ಗಾಯ ನಮಃ, ಕವಲದುರ್ಗಾಯ ನಮಃ, ಕವಲದುರ್ಗಾಯ ನಮಃ, ಕವಲದುರ್ಗಾಯ ನಮಃ, ಕವಲದುರ್ಗಾಯ ನಮಃ, ಕವಲದುರ್ಗಾಯ ನಮಃ, ಕವಲದುರ್ಗಾಯ. ಹಾಗೆ ಅಲ್ಲಿ ಮೇಲೆ ಏನೋ ಇದೆ, ನೋಡ್ಕೊಂಬರೋಣ ಬನ್ನಿ. ಹಾಗೆ ಇಲ್ಲೊಂದು ಕೆರೆ, ಇದು ಮುಚ್ಚಿ ಹೋಗಿದೆ. ಕಾರಣ ಏನಂದರೆ ಇಲ್ಲಿ ಕೂಡ ನೀರು ಇರ್ತಾಯಿತ್ತು ಏಪ್ರಿಲ್ ಮೇಲೂ ಕೂಡ ಅನ್ನೋದಕ್ಕೆ ಇದೇ ಸಾಕ್ಷಿ. ನೋಡಿ, ಸ್ವಲ್ಪ ನೀರು ನಮಗೆ ಕಾಣಿಸ್ತದೆ. ಹಾಗೆ ಈ ದಿನ ಮೇ ತಿಂಗಳ 26ನೇ ತಾರೀಕು ಕೂಡ ಇದೆ. ನಮಃ. ಓಂ ಶ್ರೀ ಕವಲದುರ್ಗಾಯ ನಮಃ, ಕವಲದುರ್ಗಾಯ ನಮಃ. ಇಲ್ಲೊಂದು ಕೆರೆ ನೋಡಿ, ಕಲ್ಲೆಲ್ಲ ಕಟ್ಟಿ ಅಲ್ಲಿ ಗುಡ್ಡದ ಕಲ್ಲಿನ ಮಧ್ಯದಲ್ಲಿ ನೀರು ಬರುವಂತಹ ಜಾಗ. ಇವರು ಕಲ್ಲನ್ನೆಲ್ಲ ಕಟ್ಟಿ ಇಲ್ಲಿ ನೀರನ್ನು ಶೇಖರಣೆ ಮಾಡ್ತಾಯಿದ್ರು. ಆಗಿನ ದಿನಗಳಲ್ಲಿ ಧರ್ಮ ರಕ್ಷಣೆಗೆ ಏನೆಲ್ಲ ಕಷ್ಟಪಡ್ತಾಯಿದ್ರು ವೀಕ್ಷಕರೇ. ಇನ್ನೊಂದು ಪ್ರಶ್ನೆ ನಿಮಗೆ ಕಾಡ್ತಾ ಇರ್ಬೋದಲ್ಲ, ಇಂಥೆಲ್ಲ ಕೋಟೆ ಕಟ್ಕೊಂಡು ಇಲ್ಲಿ ಒಂದು ಮೂಲ ಆಳ್ವಿಕೆ ಜನಗಳು ಏನಾದರು ಅಂತ. ನಿಜವಾಗ್ಲೂ ವೀಕ್ಷಕರೇ, ಅಂಥ ಜನಗಳನ್ನೆಲ್ಲ ಕೆಟ್ಟ ಜನಗಳು ಸೇರಿ ಅವರನ್ನು ಸಾಯಿಸಿದ್ದೂ ಇರ್ಬೋದು ಘಟನೆಗಳು. ಹಾಗೆ ಅವರನ್ನು ಚಿತ್ರಹಿಂಸೆ ಕೊಟ್ಟು ಸಾಯಿಸಿಬಿಡ್ತಾಯಿದ್ರು ವೀಕ್ಷಕರೇ. ಅಷ್ಟು ಕೆಟ್ಟ ಮನಸ್ಥಿತಿಯ ಜನ ಆಗಿನ ದಿನಗಳಲ್ಲಿ ಇದ್ದರು. ಯಾಕಂದರೆ ಆಗಿನ ದಿನಗಳಲ್ಲಿ ಕ್ಯಾಮರಾ, ಮೊಬೈಲು, ವಿಡಿಯೋ ನೆಟ್ವರ್ಕು ಇದೆಲ್ಲ ಹೆಚ್ಚಿನ ರೀತಿಯಲ್ಲಿ ಇರಲಿಲ್ಲ. ಗೊತ್ತಾಯ್ತಾ?